ಈ ವಿಡಿಯೋ ನೋಡ್ತಿರೋ 4 ಜನಕ್ಕೆ ನನ್ನ ನಮಸ್ಕಾರ. ಈ ಮನೆಗೆ ನಾವು ಮಾಡಿರೋ ಸ್ಲೈಡಿಂಗ್ ರೂಫ್ನ ನಿಮ್ಮೆಲ್ರಿಗೂ ತೋರಿಸ್ತಾ ಹೋಗ್ತೀನಿ. ನಾವು ಕೆಳಗಿಂದ ನೋಡೋದಕ್ಕೆ ಈ ಥರ ನಾರ್ಮಲ್ ಆಗಿ ಕಾಣಿಸುತ್ತೆ, ಅಂಥ ಲಕ್ಸುರಿ ಅನ್ಸಲ್ಲ, ಅಂತಹ ಪೂರ್ ಅನ್ಸಲ್ಲ, ಒಂದು ನಾರ್ಮಲ್ ಆಗಿ ಕಾಣಿಸುತ್ತೆ ಶೀಟಿನ ಥರ. ಸೈಡಿಂದ ಸ್ಲೈಡ್ ಮಾಡಿ ತೋರಿಸ್ತೀನಿ ನಿನಗೆ, ಸಖತ್ತಾಗಿ ಕಾಣಿಸುತ್ತೆ. ಇದು ಸ್ಲೈಡಿಂಗ್ ಚೆನ್ನಾಗಾಗುತ್ತೆ, ಕೇವಲ 2 ಬೆರಳಿಂದ ಸ್ಲೈಡ್ ಮಾಡ್ಬೋದು. ಇಲ್ಲಿ ಲಾಕ್ ಎಲ್ಲ ಸಿಸ್ಟಮ್ಸ್ ಎಲ್ಲ ಮಾಡಿದ್ದೀವಿ. ಸ್ಲೈಡ್ ಮಾಡಿ ನೋಡ್ತೀನಿ. ಇಲ್ಲಿ ನೋಡಿದ್ರೆ ನಾನು ಜಸ್ಟ್ ಹಿಂಗೆ ಹಿಡ್ಕೊಂಡು ಸ್ಲೈಡ್ ಮಾಡ್ತಿದ್ದೀನಿ, ಹಂಗೆ ಸ್ಲೈಡ್ ಆಗ್ತಾಯಿದೆ. ತುಂಬ ಸಿಂಪಲಾಗಿ ಸ್ಲೈಡ್ ಆಗ್ತದೆ. ಈ ಥರ ಮಾಡೋದ್ರಿಂದ ಯಾವುದೇ ಗಾಳಿ ಬಿಸಿಲು ಯಾವುದೇ ಪ್ರಾಬ್ಲಮ್ಸ್ ಇಲ್ಲಿ ಬರೋದೇ ಇಲ್ಲ. ನೋಡೋದಕ್ಕೆ ಫುಲ್ ಕವರ್ ಆಗಿಬಿಟ್ಟಿರುತ್ತೆ, ಎಲ್ಲೂ ಓಪನ್ ಇರೋಲ್ಲ, ಗಾಳಿ ಹೋಗೋದಕ್ಕೂ ಗ್ಯಾಪ್ ಇಲ್ಲ ಅನ್ನೋ ಥರ ಕಾಣಿಸ್ತಾ ಹೋಗ್ತದೆ. ಏನೂ ಇಲ್ಲ, ಸಿಂಪಲ್, ಕಡಿಮೆ ಬಜೆಟಲ್ಲೇ ಸಖತ್ತಾಗಿ ಪ್ರೀಮಿಯಮ್ ಆಗಿ ರೆಡಿಯಾಗಿದೆ. ಮೇಲ್ಗಡೆ ಏನೂ ನೋಡೋಕೆ ಕಾಣಿಸಲ್ಲ. ಇಲ್ಲಿ ಕಂಬಿ ಸಂದಿಗೆ ನೋಡ್ರಿ ಎಷ್ಟು ಕರೆಕ್ಟಾಗಿ ಸೆಟ್ಟಿಂಗ್ ಆಗಿದೆ, ಎಲ್ಲೂ ಗ್ಯಾಪೇ ಕಾಣಿಸಲ್ಲ ನಿಮಗೆ. ಹಿಂದ್ಗಡೆ ವೀಲ್ಸ್ ಎಲ್ಲ ಲೆವೆಲಲ್ಲಿ ಹೋಗ್ತಿದ್ದಾವೆ, ಒಂದು ಟ್ರ್ಯಾಕಲ್ಲಿ ಕರೆಕ್ಟಾಗಿ ಸ್ಲೈಡ್ ಆಗ್ತದೆ. ನಮ್ಗೆ ಅನಿಸುತ್ತೆ ಇದು ಮೇಲೆ ಎದ್ದು ಹೋಗ್ಬೋದೇನೆ, ಕಿತ್ತು ಹೋಗ್ಬೋದೇನೆ ಅಂತ. ಆ ಥರ ಏನೂ ಅನಿಸಲ್ಲ. ಕೆಳಗಡೆ ಎಲ್ಲ ಲಾಕ್ ಸಿಸ್ಟಮ್ ಮಾಡಿದ್ದೀವಿ, ಮೇಲ್ಗಡೆ ನಮಗೆ ನೋಡೋಕೆ ಏನೂ ಕಾಣಿಸಲ್ಲ, ಫುಲ್ ಕ್ಲೀನಾಗಿ ಕಾಣಿಸುತ್ತೆ. ಡೋರ್ಗಳು ಒಂದೇ ಸರಿ ಓಪನ್ ಆಗುತ್ತೆ, ಒಂದೇ ಸರಿ ಕ್ಲೋಸ್ ಆಗುತ್ತೆ. ಕೆಳಗೆ ಮೇಲೆ ಎರಡು ಒಂದೇ ಸರಿ ಸ್ಲೈಡ್ ಆಗೋದ್ರಿಂದ ನಿಮಗೆ ಸಪ್ರೇಟ್ ಗೇಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ಎರಡೂ ಒಟ್ಟಿಗೆ ಆಗಿಬಿಡ್ತದೆ, ಮೇಲಿಂದನೂ ಕೆಳಗಿಂದನೂ. ಇದಕ್ಕೆ ಗೇಟ್ ಅಥವಾ ಡೋರ್ ಅಂತ ಸಪ್ರೇಟಾಗಿ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ಕಿತ್ತು ತೋರಿಸ್ತಿದ್ದಾನೆ, ಯಾವುದೇ ಕಾರಣಕ್ಕೆ ಇದು ಕಿತ್ತೋಕ್ಕಾಗಲ್ಲ. ಯಾಕಂದರೆ ಕೆಳಗಡೆ ತುಂಬ ಸೇಫ್ಟಿ ಕೊಟ್ಟಿದ್ದೀವಿ. ಮೇಲ್ಗಡೆ ಏನು ಕಾಣಿಸದೇ ಇರೋ ಥರ, ಮೇಲ್ಗಡೆ ಎಷ್ಟು ವೇಟ್ ಹಾಕಿದರೂ ಕೂಡ ಸ್ಲೈಡ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಬೆಂಡ್ ಆಗುತ್ತೆ ಅಥವಾ ಸ್ವಲ್ಪ ದಿನಕ್ಕೆ ಹಾಳಾಗುತ್ತೆ, ಆ ಥರ ಪ್ರಾಬ್ಲಮ್ ಏನಿಲ್ಲ. ತುಂಬ ಸ್ಟ್ರಾಂಗಾಗೇ ಇರುತ್ತೆ. 4 ಮಕ್ಕಳು ನಿಂತು ಕುಣಿದ್ರು ಏನೂ ಆಗಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಆಗಿರುತ್ತೆ ಇದು. ಶೀಟ್ ಹಾಕಿದ್ದು ಅಂದಿದ ತಕ್ಷಣ ಟೆಂಪ್ರರಿ ಈ ಥರ ಫೀಲೆಲ್ಲ ಬರ್ತಾ ಹೋಗುತ್ತೆ, ಬಟ್ ಆ ಥರ ಏನೂ ಆಗಲ್ಲ. ತುಂಬ ಸ್ಟ್ಯಾಂಡರ್ಡ್ ಮತ್ತು ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿನೂ ಮೇಂಟೈನ್ ಮಾಡಿದ್ದೀವಿ, ಲೋ ಕಾಸ್ಟಲ್ಲಿ ಹೈ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀವಿ. ಇಲ್ಲಿ ಇದನ್ನು ನಾವು ರೂಮ್ ಟೈಪ್ ಕಟ್ಸೋಕೆ ಹೋದರೆ 40,000 ರಿಂದ 50,000 ಖರ್ಚು ಬರುತ್ತೆ. ಆದರೆ ಇದು ಮಾತ್ರ ಕೇವಲ 12,000 ರಿಂದ 16,000ದಲ್ಲಿ ಮುಗಿದೋಗ್ಬಿಡ್ತದೆ. ಇಂಥ ಪ್ರೀಮಿಯಮ್ ಆಗಿ ಸೇಫ್ಟಿ ಇರ್ತಕ್ಕಂಥದ್ದು ಕೇವಲ ಇಷ್ಟೇ ಬಜೆಟಲ್ಲಿ ಮುಗಿದೋಗುತ್ತೆ. ಸರಿ, ಇಷ್ಟೆಲ್ಲ ತೋರಿಸಿದ್ದು ಎಲ್ಲ ಸ್ಲೈಡಿಂಗ್ ಆಯಿತು. ಈಗ ಈ ಮನೆನ ಒಂದು ಸತಿ ನೋಡಿಬಿಡೋಣ. ಈ ಮನೆನ ಹೊಸ ಮನೆ, ಇನ್ನೂ ಈ ಓಪ್ನಿಂಗ್ ಆಗಿಲ್ಲ. ಒಂದು ಸತಿ ರೂಮ್ ಮನೆ ಎಲ್ಲ ನೋಡಿಬಿಡೋಣ. ಡಬಲ್ ಬೆಡ್ರೂಮ್ ಮನೆ ಆ್ಯಕ್ಚುಲಿ. ಇದು ಬೆಡ್ರೂಮ್ ಪರವಾಗಿಲ್ಲ, ಬಟ್ ನನಗೆ ಅನಿಸುತ್ತೆ ಕಲರ್ ಚೂಸ್ ಮಾಡೋದ್ರಲ್ಲಿ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿ ಚೂಸ್ ಮಾಡಿಲ್ಲ. ಇದಕ್ಕೆ ಬೇರೆ ಕಲರ್ಸ್ ಎಲ್ಲ ಹಾಕಿದ್ರು ಇನ್ನೂ ಸಖತ್ತಾಗಿ ಮಾಡ್ಬೋದಾಗಿತ್ತು ಅನಿಸುತ್ತೆ. ಬಟ್ ಪರವಾಗಿಲ್ಲ, ಅವ್ರ ಮನೆ ಅವ್ರಿಗೆ ಇಷ್ಟ ಆಗಿರೋ ಥರ ಮಾಡಿದ್ದಾರೆ. ಕಿಚನ್ ನಾರ್ಮಲಾಗಿದೆ, ಮತ್ತು ಅಷ್ಟು ಚಿಕ್ಕದು ಅಲ್ಲ, ಅಷ್ಟು ದೊಡ್ಡದಲ್ಲ, ಮೀಡಿಯಮ್ ಇದೆ. ಬಟ್ ಗ್ಯಾಸ್ ಕಟ್ಟೆನೇ ತುಂಬ ಚಿಕ್ಕದಾಗಿಬಿಟ್ಟೈತಿ, ಅಲ್ಲಿ ಗ್ಯಾಸ್ ಹಿಡಿಯೋಕ್ಕಾಗಲ್ಲ. ಮತ್ತು ಒಲೆ ಏನಂದರೆ ಈ ಒಲೆ ಮನೆ ಮಾಡಿರೋದ್ರಿಂದ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಬಟ್ ಕಬೋರ್ಡ್ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿದೆ. ಇದಕ್ಕೆಲ್ಲ ಫರ್ನಿಚರ್ ಮಾಡಿಸಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಮೇಲ್ಗಡೆ ಸ್ಟೋರ್ಗೆ ಅಂತೇಳಿ ತುಂಬ ಸ್ಪೇಸ್ ತೊಗೊಂಡಿದ್ದಾರೆ. ಈ ಥರ ಮಾಡೋದ್ರಿಂದ ತುಂಬ ಯೂಸ್ ಇದೆ. ಸುಮ್ಮನೆ ಖಾಲಿ ಬಿಡೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ, ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಇದೆ. ತಲೆ ಓಡಿಸಿ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಫರ್ನಿಚರ್ ಮಾಡಿಸಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನಾವು ಇಲ್ಲಿ ಆ ಒಲೆನ ತೆಗಿಬೇಕಿತ್ತು. ಆ್ಯಕ್ಚುಲಿ ನಾವು ಮಾಡರ್ನ್ಗೆ ತಕ್ಕಂಗೆ ಸ್ವಲ್ಪ ಅಪ್ಡೇಟ್ ಆಗಬೇಕಿತ್ತು. ಅದನ್ನು ತೆಗೆದ್ಬಿಟ್ಟು ಅಷ್ಟು ಮಾಡ್ಕೊಂಡಿದ್ರೆ ತುಂಬ ಪ್ಲೇಸ್ ಸಿಕ್ಕಿರೋದು ನಮ್ಗೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸಂಪ್ರದಾಯ ಪ್ರಕಾರ ಹಂಗೆ ಇಟ್ಕೊಂಡಿದ್ದಾರೆ ಅವರು. ಇದೊಂದು ಬೆಡ್ರೂಮ್, ಡಬಲ್ ಬೆಡ್ರೂಮ್ ಅನ್ನಲ್ಲ, ಇಲ್ಲೊಂದು ಬೆಡ್ರೂಮ್ ಇದೆ ಈ ಥರ. ಬಟ್ ಕಲರ್ದೇ ನನಗೆ ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಪರವಾಗಿಲ್ಲ, ಅವ್ರಿಗೆ ಇಷ್ಟ ಆಗಿದೆ. ಓಕೆ, ಈ ಥರ ಹಲವು ವೀಡಿಯೋಗಳನ್ನು ನಾನು ಪ್ರತಿ ಸಲ ಮಾಡ್ತಾ ಇರ್ತೀನಿ. ಅಥವಾ ಸ್ಲೈಡಿಂಗ್ ರೂಫ್ನ ನೀವು ಏನಾದರೂ ಮಾಡಿಸ್ಬೇಕಂತ ಅನಿಸಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ. ನಾನು ಈಗೀಗ ಬೆಳಿತಕ್ಕಂಥವ್ರು, ಈಗೀಗ ವಿಡಿಯೋ ಮಾಡ್ತಕ್ಕಂಥವ್ರು ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಹಲವು ವೀಡಿಯೋಗಳನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥ ಈ ಮನೆಗಳಿಗೆ ಸರಿಸಾಟಿಯಾಗಿ ಕಡಿಮೆ ಬಜೆಟಲ್ಲಿ ಶೆಡ್ಗಳ ನಿರ್ಮಾಣ ಮಾಡ್ತೀವಿ. ನನ್ನ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಆ ವೀಡಿಯೋಗಳನ್ನು ಒಂದು ಸತಿ ಚೆಕ್ ಮಾಡಿ, ನಿಮ್ಗೆ ಯಾವುದೇ ರೀತಿ ಕಡಿಮೆ ಅನಿಸಲ್ಲ, ಒಂದು ಸತಿ ನೋಡಿ.